ನಾವು ವೇಗ ನ್ಯೂಸ್ ಚಾನಲಿಂದ ಬಂದಿದ್ದೀವಿ. 2024 ಚುನಾವಣೆ ಕೇಂದ್ರದಲ್ಲಿ ಯಾವ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ ಈಗ? ಹೌದು, 2024ರ ಚುನಾವಣೆಯಲ್ಲಿ ಯಾವ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ? ಸೆಂಟ್ರಲ್ ಬಿಜೆಪಿ ಮಾಡುತ್ತೆ. ಬಿಜೆಪಿ ಮಾಡುತ್ತೆ. ಕಾಂಗ್ರೆಸ್ ಮಾಡೋದಾ? ಹೇಳಕ್ಕಾಗ ಅದು ಜನದ ಮೇಲೆ ಡಿಪೆಂಡ್. ಅದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಬಿಜೆಪಿ ಮಾಡುತ್ತೆ ಅಂತ ಒಂದು ಒಪ್ಪಿದೆ. ಹೌದಾ? ನರೇಂದ್ರ ಮೋದಿ ಅವರ ಸರ್ಕಾರ ಹೇಗೆ ನಡೀತಾ ಇದೆ ಈಗ? ಏನು ನಡೀತಾ ಇದೆ ನಮ್ಮ ಕೇಂದ್ರದಲ್ಲಿ? ನಮ್ಮ ಬೆಂಗಳೂರಿಗೇನು ಉಪಯೋಗ ಇಲ್ಲ. ಓಕೆ. ನರೇಂದ್ರ ಮೋದಿ ಅವರು ನಮ್ಮ ಬೆಂಗಳೂರಿಗೆ ನಂತೂ ಉಪಯೋಗ ಏನಿಲ್ಲ, ಉಪಯೋಗ ಕಾಣ್ತಾ ಇಲ್ಲ. ಓಕೆ. ಸೊ ರಾಜ್ಯ ಸರ್ಕಾರ ಏನಾದರೂ ಅನುಕೂಲ ಆಗ್ತಾ ಇದೆಯಾ? ರಾಜ್ಯ ಸರ್ಕಾರ ಒಳ್ಳೆ ಅನುಕೂಲ ಮಾಡಿದೆಯಲ್ಲ. ಅಂದರೆ ಕಾಂಗ್ರೆಸ್ ಸರ್ಕಾರ ಫ್ರೀ ಅಕ್ಕಿ ಕೊಡ್ತಾವ್ರೆ, ಬಸ್ ಪೇ ಫ್ರೀ ಮಾಡವ್ರೆ, ಕರೆಂಟ್ ಬಿಲ್ ಫ್ರೀ ಮಾಡವ್ರೆ, ಎಲ್ಲ ಸಿಗ್ತಾ ಇದೆ ನಿಮಗೆ? ಎಲ್ಲ ಸಿಗ್ತಿದೆ ನಮ್ಗೆ. ಆಲ್ರೆಡಿ ಎಲ್ಲ ಕಾಂಗ್ರೆಸ್ ಕಡೆಯಿಂದ ಎಲ್ಲ ಸಿಗ್ತಿದೆ. ಅಂದರೆ ಕೇಂದ್ರದಲ್ಲಿ ನಿಮಗೆ ಬಿಜೆಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ? ಕೇಂದ್ರದಲ್ಲಿ ಬಿಜೆಪಿ ಬಂದರೆ ಒಳ್ಳೆಯದು. ಥ್ಯಾಂಕ್ ಯು. ಕನ್ನಡ ಸರ್, ಈಗ 2024 ಚುನಾವಣೆ ಬರ್ತಾ ಇದೆಯಲ್ಲ, ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಅಷ್ಟೊಂದು ಐಡಿಯಾ ಇಲ್ಲ ಸರ್. ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? ಬಿಜೆಪಿ ಬರ್ಬೋದು. ಬಿಜೆಪಿ ಬರ್ಬೋದಾ? ಬರಬೇಕಾ? ಬರ್ಬೋದು ಸರ್. ಬರ್ಬೋದು. ಕಾಂಗ್ರೆಸ್ ಬರಲ್ವಾ? ಕಾಂಗ್ರೆಸ್ ಬರಲ್ಲ ಸರ್. ಓಕೆ. ಸರ್ಕಾರ ಕೇಂದ್ರದ ಚುನಾವಣೆ ನಡೀತಾ ಇದೆಯಲ್ಲ, ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು? ಅಗೇನ್ ಬಿಜೆಪಿ, ದಟ್ NDA ಗೌರ್ಮೆಂಟ್. ಬಿಜೆಪಿ NDA ಗೌರ್ಮೆಂಟ್. ಕಾಂಗ್ರೆಸ್ ಬರೋದಿಲ್ವಾ? ಕಾಂಗ್ರೆಸ್ ಅದು ಮಿತ್ರ ಇಲ್ಲ ಸರ್, ಚಾನ್ಸೇ ಇಲ್ಲ. ಎಷ್ಟು ಪರ್ಸೆಂಟ್ ಬಿಜೆಪಿ, ಎಷ್ಟು ಪರ್ಸೆಂಟ್ ಬರ್ಬೋದು? ಇಲ್ಲ, ಅವರಲ್ಲಿ ಕಂಟೆಸ್ಟ್ ಮಾಡಿದಿರೋದು ಒಂದು 120, 130 ಪ್ಲೇಸಲ್ಲಿ. ಯಾರು ಕಾಂಗ್ರೆಸ್ದವರು. ಟೋಟಲ್ ಇಂಡಿಯಾ ಡಾಟಾ ಎಲ್ಲ ತೊಗೊಂಡ್ಬಿಟ್ರೆ ಒಂದು 250 ಆಗುತ್ತೆ. ಮೆಜಾರಿಟಿಗೆ 273 ಬೇಕು. ಮತ್ತೆ ಹೆಂಗೆ ಬರುತ್ತೆ ಹೇಳಿ? ಸೊ ಚಾನ್ಸ್. ನಿಮ್ಮ ಪ್ರಕಾರ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುತ್ತೆ? ಪಕ್ಕ. ಥ್ಯಾಂಕ್ ಯು. ಕೇಂದ್ರದಲ್ಲಿ 2024 ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಿಜೆಪಿನೇ. ಬಿಜೆಪಿ, ಕಾಂಗ್ರೆಸ್? ಬಿಜೆಪಿ. ಕಾಂಗ್ರೆಸ್ ಬರೋದಿಲ್ಲ. ಕಷ್ಟ ಇದೆ ಕಾಂಗ್ರೆಸ್. ಕಾಂಗ್ರೆಸ್ ಬರೋದು. ಕಾಂಗ್ರೆಸ್ ಬರೋದು ಕಷ್ಟ ಇದೆ. ಸೊ ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬರುತ್ತೆ? ಮೋದಿ ನೋಡಿ ಆಗ್ತಾರೆ. ಮೋದಿ ಅಂತ ಏನು ಕೆಲಸ ಮಾಡಿದ್ದಾರೆ ನಿಮ್ಮ ಪ್ರಕಾರ? ಯಾಕೆ ಮೋದಿಯವರಿಗೆ ಓಟ್ ಹಾಕ್ತಾರೆ ಜನಗಳು? ಇಲ್ಲ, ತುಂಬ ಮಾಡಿದ್ರಲ್ಲ, ತುಂಬ ಕೆಲಸ ಮಾಡಿದ್ದಾರೆ. ನಿಮ್ಗೆ ಅನುಕೂಲ ಆಗಿದೆ ಅವ್ರ ಕಡೆಯಿಂದ? PM ಕಿಸಾನ್. ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಬಹಳಷ್ಟು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಫ್ರೀ ಬಸ್ಗಳು ಕೊಟ್ಟಿದ್ದಾರೆ, ಅಕ್ಕಿಗಳು ಕೊಡ್ತಾ ಇದ್ದಾರೆ, ಭತ್ಯೆಗಳು ಕೊಡ್ತಾ ಇದ್ದಾರೆ. 3000 ರೂಪಾಯಿಗಳ ಭತ್ಯೆಗಳು ಕೊಡ್ತಾರೆ. ಮೋದಿ ಸೇಫ್ಟಿ. ಯಾವ ಥರ ಸೇಫ್ಟಿ? ಇಂಡಿಯಾಕ್ಕೆ ಸೇಫ್ಟಿ. ಥ್ಯಾಂಕ್ ಯು ಸರ್. ನಿಮ್ಮ ಡೈನಾಮಿಕ್ ಲೀಡರ್ ಮೋದಿ. ಓಕೆ. ವಾಟ್ ಅಬೌಟ್ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಇವಾಗ ಹೇಳೋಕ್ಕಾಗಲ್ಲ, ಫ್ಯೂಚರಲ್ಲಿ ಮುಂದೆ ನೋಡ್ಬೋದು. ಬಟ್ ಇವಾಗಂತೂ ಡೈನಾಮಿಕ್ ಲೀಡರ್ ಬೇಕು ದೇಶಕ್ಕೆ. ಮೋದಿನೇ ಬೆಸ್ಟ್. ಓಕೆ. ಸೊ ಅಂದರೆ ನಿಮ್ಮ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಕೇಂದ್ರದಲ್ಲಿ? ಅವರೇ ಬಂದರೆ ಒಳ್ಳೆಯದು ನಮ್ಮ ಪ್ರಕಾರ. ಯಾರು ಬರಬೇಕು? ಅವರೇ ಬರಬೇಕು. ಅವರೇ ಬರಬೇಕು. ಯಾರು ಬರುತ್ತೆ? ಅವರೇ ಬರ್ತಾರೆ. ಥ್ಯಾಂಕ್ ಯು.